ಶಾಂತಿ. ಮುರಳಿಯ ದಿನಾಂಕ 8/5/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ತಾವು ಶೂದ್ರ ಮನೆತನದಿಂದ ಹೊರಬಂದು ಬ್ರಾಹ್ಮಣ ಮನೆತನದಲ್ಲಿ ಬಂದಿದ್ದೀರಾ. ತಂದೆ ಬ್ರಹ್ಮರವರ ಮುಖದಿಂದ ತಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಅಂದಾಗ ಈ ಖುಷಿಯಲ್ಲಿ ಇರಿ. ಪ್ರಶ್ನೆ: ಯಾವ ಗುಹ್ಯ ರಹಸ್ಯ ಬ್ರಾಹ್ಮಣ ಕುಲದ ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ? ಉತ್ತರ: ನಿರಾಕಾರ ಶಿವ ತಂದೆ ನಮ್ಮ ತಂದೆಯಾಗಿದ್ದಾರೆ ಮತ್ತು ಈ ಬ್ರಹ್ಮ ನಮ್ಮ ತಾಯಿಯಾಗಿದ್ದಾರೆ. ನಿರಾಕಾರ ಭಗವಂತ ಹೇಗೆ ತಂದೆ ತಾಯಿ ಬಂಧು ಸಖ ಆಗ್ತಾರೆ, ಈ ಗುಹ್ಯ ಗುಪ್ತ ರಹಸ್ಯ ಬ್ರಾಹ್ಮಣ ಕುಲದ ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ. ಅವರಲ್ಲಿಯೂ ಕೂಡ ಯಾರು ದೈವಿ ಕುಲದಲ್ಲಿ ಶ್ರೇಷ್ಠ ಪದವಿ ಪಡೆಯುವವರಿದ್ದಾರೆ, ಅವರೇ ಈ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆ. ಓಂ ಶಾಂತಿ. ಮಕ್ಕಳು ಕುಳಿತುಕೊಂಡಿದ್ದೀರಾ, ತಿಳಿದುಕೊಳ್ಳುತ್ತಿದ್ದೀರಾ. ನಮ್ಮ ಬಾಪ್ ದಾದಾ ಬಂದಿದ್ದಾರೆ. ತಂದೆಯಂತೂ ಒಟ್ಟಿಗೆ ಇದ್ದಾರೆ ದಾದಾರವರ ಜೊತೆಯಲ್ಲಿ ಅಂದಾಗ ಹೇಳುತ್ತೇವೆ ಬಾಪ್ ದಾದಾ ಬಂದಿದ್ದಾರೆ ಎಂದು. ಅವರು ಟೀಚರ್ ಆಗಿದ್ದಾರೆ. ತಂದೆ ದಾದಾರವರಿಲ್ಲದೆ ಅಂದರೆ ಬ್ರಹ್ಮ ಬಾಬಾ ಇಲ್ಲದೆ ಏನೂ ಹೇಳಲಾಗುವುದಿಲ್ಲ. ಬುದ್ಧಿ ನಡಿಬೇಕು, ಏಕೆಂದರೆ ಇದು ಹೊಸ ಮಾತು, ಯೋಚನೆ ಮಾಡಬೇಕು ಅಂತಾರೆ ಬಾಬಾ. ಅಜ್ಞಾನ ಕಾಲದಲ್ಲಿ ಸಿಂಗಲ್ ಶಿವ ತಂದೆಯನ್ನು ನೆನಪು ಮಾಡುತ್ತಿದ್ದೆವು. ಹೇಳ್ತಾ ಇದ್ವಿ ನಮ್ಮ ಗುರು ಇಂತಹ ಸ್ಥಾನದಲ್ಲಿದ್ದಾರೆ ಎಂದು. ಅವರ ಶರೀರದ ಹೆಸರನ್ನು ತಿಳಿದುಕೊಂಡಿದ್ದೆವು. ನಮ್ಮ ತಂದೆ ನಮ್ಮ ತಾಯಿ ಇಂತಹ ಸ್ಥಾನದಲ್ಲಿದ್ದಾರೆಂದು ಹೇಳುತ್ತಾ ಇದ್ವಿ. ಅವರ ನಾಮ ರೂಪ ಎಲ್ಲವೂ ಇದೆ. ಮನುಷ್ಯರು ಶಾರ್ಟಾಗಿ ಬರೀತಾರೆ. ಮನುಷ್ಯರು ಏನು ತಯಾರು ಮಾಡ್ತಾರೆ ಅದರಲ್ಲಿ ಒಂದಲ್ಲ ಒಂದು ತಪ್ಪು ಇದ್ದೇ ಇರುತ್ತೆ. ಬಲೆ ಗಾಯನ ಮಾಡ್ತಾರೆ ತ್ವಮೇವ ಮಾತಾಶ ಪಿತಾ ಎಂದು. ಇದು ಒಬ್ಬರಿಗೋಸ್ಕರ ಗಾಯನವಿರುವಂಥದ್ದು. ಬ್ರಹ್ಮರವರಿಗೋಸ್ಕರವೂ ಸಹ ಈ ಗಾಯನ ಇಲ್ಲ, ಕೇವಲ ಶಿವ ತಂದೆಗಾಗಿ. ಅವರ ನಾಮ ರೂಪ ಬುದ್ಧಿಯಲ್ಲಿ ಬರುವುದಿಲ್ಲ. ವಿಷ್ಣುವಿನದು ಬರುವುದಿಲ್ಲ, ಶಂಕರನದು ಬರುವುದಿಲ್ಲ. ಗಾಯನವಿದೆ, ತಾವು ತಂದೆ ತಾಯಿ, ನಾವು ನಿಮಗೆ ಬಾಲಕರಾಗಿದ್ದೇವೆ. ಆದರೂ ಬುದ್ಧಿ ಮೇಲೆಯೇ ಹೋಗುತ್ತೆ. ಶ್ರೀಕೃಷ್ಣನನ್ನು ಯಾರೂ ನೆನಪು ಮಾಡುವುದಿಲ್ಲ. ಈ ಥರ ನೆನಪು ಮತ್ತೆಯೂ ನಿರಾಕಾರ ಶಿವ ತಂದೆಯನ್ನು ಮಾಡುತ್ತಾರೆ. ಅವರದೇ ಮಹಿಮೆ ಇದೆ ಅಂದಾಗ ತಂದೆ ತಿಳಿಸುತ್ತಾರೆ, ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಲೌಕಿಕ ಸಂಬಂಧಗಳ ಜೊತೆ ಬುದ್ಧಿಯೋಗವನ್ನು ತೆಗೆದು ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ. ಈ ಸಮಯದಲ್ಲಿ ಅವರು ಸನ್ಮುಖದಲ್ಲಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಗಾಯನ ಮಾಡುತ್ತಾ ಬಂದಿದ್ದೀರಾ. ಕಣ್ಣುಗಳು ಮೇಲೇ ನೋಡ್ತಾ ಹೇಳ್ತಾ ಇದ್ರಿ, ತಾವೇ ತಂದೆ ತಾಯಿ ಎಂದು, ಏ ಭಗವಂತ ಎಂದು ಹೇಳಿ ಮೇಲೆ ನೋಡ್ತಾ ನೆನಪು ಮಾಡ್ತಾ ಬಂದ್ವಿ. ಯಾವಾಗ ಭಗವಂತ ಅಂತ ಹೇಳುತ್ತಾರೆ ಆಗ ಶಿವಲಿಂಗವನ್ನು ಸಹ ನೆನಪು ಮಾಡುವುದಿಲ್ಲ. ಗಿಳಿಯಂತೆ ಹಾಗೆ ಹಾಡ್ತಾ ಬಂದ್ವಿ. ಲಕ್ಷ್ಮೀನಾರಾಯಣರಿಗೋಸ್ಕರ ಈ ರೀತಿ ಹೇಳುವುದಿಲ್ಲ. ಇಲ್ಲ, ಅವರಂತೂ ಮಹಾರಾಜ ಮಹಾರಾಣಿ, ಅವರ ಮಕ್ಕಳು ಅವರಿಗೆ ತಂದೆ ತಾಯಿ ಎಂದು ಹೇಳುತ್ತಾರೆ, ಬಂಧು ಎಂದು ಹೇಳುವುದಿಲ್ಲ. ಭಕ್ತರು ಗಾಯನ ಮಾಡ್ತಾರೆ ಪತಿತ ಪಾವನ ಎಂದು, ಆದರೆ ಇದು ಬುದ್ಧಿಯಲ್ಲಿ ಬರುವುದಿಲ್ಲ. ಶಿವಲಿಂಗ ಇರುತ್ತೆ, ಹಾಗೆ ಕೇವಲ ಹೇಳಿಬಿಡ್ತಾರೆ ಭಗವಂತ ಎಂದು. ಏ ಭಗವಂತ ಎಂದು ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು ಏನೂ ಗೊತ್ತಿಲ್ಲ. ಒಂದು ವೇಳೆ ಈ ಜ್ಞಾನ ಇತ್ತು ಅಂದರೆ ನಾನು ಆತ್ಮ ಆಗಿದ್ದೇನೆ, ಅವರನ್ನು ಕರೆಯುತ್ತಿದ್ದೇನೆ ಎಂದು ಗೊತ್ತಿತ್ತು ಅಂದರೆ ತಿಳ್ಕೊಳ್ಬೇಕು, ಅವರು ನಿರಾಕಾರ ಪರಮಾತ್ಮ ಆಗಿದ್ದಾರೆ. ಅವರ ರೂಪವೇ ಲಿಂಗವಾಗಿದೆ. ಯಥಾರ್ಥ ರೀತಿಯಾಗಿ ಲಿಂಗ ಅಂತ ತಿಳ್ಕೊಳ್ತಾರೆ, ಆದರೆ ಯಥಾರ್ಥವಾಗಿ ಭಗವಂತನನ್ನು ತಿಳ್ಕೊಂಡಿಲ್ಲ. ಯಥಾರ್ಥ ರೂಪದಲ್ಲಿ ಗೊತ್ತಿಲ್ಲ. ಅವರಿಂದ ಪ್ರಾಪ್ತಿ ಏನಾಗತ್ತೆ, ಯಾವಾಗ ಆಗತ್ತೆ ಏನೂ ಗೊತ್ತಿಲ್ಲ. ನೀವು ಸಹ ತಿಳಿದುಕೊಂಡಿರಲಿಲ್ಲ. ಈಗಂತೂ ತಂದೆಗೆ ಮಕ್ಕಳಾಗಿದ್ದೀರಾ, ತಾವು ತಿಳಿದುಕೊಂಡಿದ್ದೀರಾ. ನಮಗೆ ಶಿವ ತಂದೆ ಬ್ರಹ್ಮರವರ ಮೂಲಕ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಬ್ರಹ್ಮ ತಾಯಿಯಾಗಿದ್ದಾರೆ. ಈ ಬ್ರಹ್ಮ ತಾಯಿಯ ಮೂಲಕ ಶಿವ ತಂದೆ ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ. ಈ ಸಮಯದಲ್ಲಿ ತಾವು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ. ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ. ಸಾಕಾರದಲ್ಲಿ ಕೇವಲ ಮತ್ತೆಯೂ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳಾಗಿದ್ದೇವೆ.
ಪ್ರಜಾಪಿತ ಬ್ರಹ್ಮರವರ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚಿಸಲಾಗುವುದು. ಈ ರೀತಿ ಎಲ್ಲ ಹೊಸ ಸೃಷ್ಟಿಯನ್ನು ರಚಿಸ್ತಾರೆ ಎಂದಲ್ಲ. ಈ ಸಮಯದಲ್ಲಿ ಬಂದು ತಂದೆಯ ಮಡಿಲು ತೆಗೆದುಕೊಂಡಿದ್ದೇವೆ, ತಂದೆ ದತ್ತು ಮಾಡಿಕೊಂಡಿದ್ದಾರೆ. ಈಗ ತಂದೆ ತಾಯಿ ಎಂದು ಹೇಳಿದಾಗ ಶಿವ ತಂದೆಯಾದರು, ಬ್ರಹ್ಮ ತಾಯಿ ಆದರು. ಅವರಿಗೆ ಹೇಳಲಾಗುವುದು ತಂದೆ ತಾಯಿ. ತಂದೆ ಬ್ರಹ್ಮರವರ ಮೂಲಕ ಹೇಳುತ್ತಾರೆ, ನೀವು ಆತ್ಮರು ನನ್ನ ಮಕ್ಕಳಾಗಿದ್ದೀರಾ. ಮತ್ತು ಆತ್ಮನಿಗೆ ಕುಳಿತು ಪರಿಚಯ ಕೊಡ್ತಾರೆ. ಆತ್ಮ ಎಂದರೇನು ಹೇಳ್ತಾರೆ. ಭ್ರುಕುಟಿಯ ಮಧ್ಯದಲ್ಲಿ ಇರುತ್ತೆ, ನಕ್ಷತ್ರದಂತೆ. ಬೇರೆ ಏನು ಯಾರಿಗೂ ಗೊತ್ತಿಲ್ಲ. ಈ ರೀತಿಯೂ ಹೇಳಲಿಕ್ಕಾಗೋದಿಲ್ಲ. ಆತ್ಮ 84 ಜನ್ಮ ಭೋಗಿಸುತ್ತೆ ಅಂತಂದರೆ ಅವರು ಹೇಳೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಆತ್ಮ ಶರೀರದ ಮೂಲಕ ಪಾತ್ರ ಅಭಿನಯಿಸುವುದು. ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲಗಳಿಂದ ಆತ್ಮ ಒಂದು ಶರೀರ ಬಿಟ್ಟು ಪೂರ್ತಿ ಪರಿವಾರವನ್ನೇ ಬದಲಾಯಿಸ್ಕೊಂಡ್ಬಿಡತ್ತೆ. ಕೆಲವರು ದತ್ತು ಮಾಡ್ಕೊಳ್ತಾರೆ, ಆಗಲೂ ಪರಿವಾರ ಚೇಂಜ್ ಆಗತ್ತೆ. ತಂದೆ ತಾಯಿ ಯಾರಿಂದ ಜನ್ಮ ಪಡ್ಕೊಂಡಿರ್ತಾರೆ ಅವರನ್ನು ತಿಳಿದುಕೊಂಡಿರುತ್ತಾರೆ. ಮತ್ತು ಯಾರು ದತ್ತು ಮಾಡಿಕೊಳ್ಳುತ್ತಾರೆ ಅವರ ಮನೆಗೆ ಮಗು ಆಗಿಬಿಡ್ತಾರೆ. ಇಲ್ಲಿ ತಾವು ಶೂದ್ರ ಮನೆತನದಿಂದ ಹೊರಬಂದು ಬ್ರಾಹ್ಮಣ ಮನೆತನದಲ್ಲಿ ಬಂದಿದ್ದೀರಾ. ಬ್ರಹ್ಮರವರ ತನುವಿನಿಂದ ತಮ್ಮನ್ನು ದತ್ತು ಮಾಡಿಕೊಳ್ಳಲಾಗುವುದು. ತಾವು ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೀರಾ. ಈ ಮಾತುಗಳು ಶಾಸ್ತ್ರಗಳಲ್ಲಿ ಬರೆದಿಲ್ಲ, ಇದು ತಿಳಿಸಲಾಗುತ್ತಿದೆ. ಬರೆಯುವುದರಿಂದ ಯಾರು ತಿಳಿದುಕೊಳ್ಳುವುದಿಲ್ಲ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಮ್ಮ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ, ಅವರಿಗೆ ನಾವು ಸಂತಾನರಾಗಿದ್ದೇವೆ. ಈ ಬ್ರಹ್ಮ ತಾಯಿಯಾದರು. ಬ್ರಹ್ಮರವರಿಗೆ ಪ್ರಜಾಪಿತ ಎಂದು ಹೇಳಲಾಗುವುದು. ಇವರ ಮೂಲಕ ತಾವು ಮಕ್ಕಳನ್ನು ದತ್ತು ಮಾಡಿಕೊಳ್ಳಲಾಗುವುದು. ಇದೆಷ್ಟು ಗುಪ್ತ ಮಾತಾಗಿದೆ. ಸನ್ಮುಖದ ವಿನಃ ಬೇರೆ ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ತಿಳ್ಕೊಳ್ಳೋದು ಸಹ ಯಾರು ಈ ಬ್ರಾಹ್ಮಣ ಕುಲದವರಾಗಿರುತ್ತಾರೆ, ದೈವಿ ಕುಲದಲ್ಲಿ ಶ್ರೇಷ್ಠ ಪದವಿ ಪಡೆಯುವವರಾಗಿರುತ್ತಾರೆ. ಹೊಸಬರ ಯಾರ ಬುದ್ಧಿಯಲ್ಲಿಯೂ ಈ ಮಾತುಗಳು ಕುಳಿತುಕೊಳ್ಳುವುದಿಲ್ಲ. ಬುದ್ಧಿಯಲ್ಲಿ ಕುಳಿತುಕೊಳ್ಳೋದು ಇಲ್ಲ, ಅವ್ರು ಯಾರಿಗೂ ತಿಳಿಸ್ಲಿಕ್ಕೂ ಆಗೋದಿಲ್ಲ. ನಿಮ್ಮಲ್ಲಿಯೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿದ್ದೀರಾ. ಕೆಲವರು ಬುದ್ಧಿಯಲ್ಲಿ ಅಷ್ಟೇ ಕುಳಿತುಕೊಳ್ಳುತ್ತೆ. ಗಾಯನವೂ ಇದೆ, ತ್ವಮೇವ ಮಾತಾಶ ಪಿತ, ನೆನಪು ಮಾಡಲಾಗುವುದು ಶಿವ ತಂದೆಯನ್ನು. ಮತ್ತೆ ಹೇಳ್ತಾರೆ, ನೀವೇ ತಾಯಿ ತಂದೆ. ತಂದೆ ಒಬ್ಬರೇ ಇದ್ದಾರೆ, ಮತ್ತು ತಾಯಿ ತಂದೆ ಇಬ್ಬರು ಹೇಗೆ? ಈ ಮಾತುಗಳು ಮತ್ತಾರೂ ತಿಳ್ಕೊಂಡಿಲ್ಲ. ಭಗವಂತ ಒಬ್ಬರೇ ತಂದೆ ತಾಯಿ ಆಗಲಿಕ್ಕಾಗತ್ತೆ ಅಲ್ವಾ? ಲೌಕಿಕ ಶಾರೀರಿಕ ತಂದೆ ತಾಯಿ ಹೇಗಾಗಲಿಕ್ಕಾಗತ್ತೆ? ಒಬ್ಬರೇ ಆಗಲ್ಲ. ಹೀಗೆ ಶಾಸ್ತ್ರಗಳಲ್ಲಿ ವ್ಯಾಸ ಏನು ಬರೆದಿದ್ದಾರೆ ಅದನ್ನು ಮನುಷ್ಯರು ಕಂಠ ಮಾಡಿಬಿಡ್ತಾರೆ. ಹಾಗೆ ನಿಮಗೂ ಹೇಳಿಬಿಡ್ತಾರೆ. ನೀವು ಯಾರಿಗೆ ಹೇಳ್ತೀರಾ, ನೀವು ಕಂಠ ಮಾಡ್ಕೊಳ್ಳೋದಿಲ್ಲ. ಬಾಬ್ರವರ ಜ್ಞಾನ ಹೇಳ್ತೀರಾ, ಅವರು ನಿಮಗೆ ಕಂಠ ಮಾಡಿಕೊಂಡು ಹೇಳುತ್ತಾರೆ. ಹೊಸಬರಿಗೆ ಇದು ತಿಳ್ಕೊಳ್ಳೋದು ತುಂಬ ಕಷ್ಟ. ಇಲ್ಲಿರುವವರು ಕೂಡ ಎಲ್ಲರೂ ಅಷ್ಟು ಎಲ್ಲರಿಗೂ ತಿಳಿಸ್ಲಿಕ್ಕಾಗೋದಿಲ್ಲ. ಅಂದರೆ ಕೆಲವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ, ತಿಳಿಸ್ತಾರೆ. ನೀವು ಆತ್ಮ ಆಗಿದ್ದೀರಾ. ನಿಮ್ಮ ತಂದೆ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಅವರು ಬೇಹದ್ದಿನ ತಂದೆಯೇ ಬೇಹದ್ದಿನ ಆಸ್ತಿ ಕೊಡ್ತಾರೆ. ಆಸ್ತಿ ಕೊಟ್ಟಿದ್ದರು, ಮತ್ತೆ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ 84 ಜನ್ಮ ಪೂರ್ತಿಯಾಗಿದೆ. ಈಗ ತಂದೆ ಪುನಃ ಆಸ್ತಿ ಕೊಡಲು ಬಂದಿದ್ದಾರೆ. ಇದು ಯಾರಿಗೆ ತಿಳಿಸಬೇಕಾದರೆ ಎಷ್ಟು ಸಹಜ. ನೀವು ತಂದೆ ತಾಯಿ ಎಂದು ಯಾರಿಗೆ ಹೇಳುತ್ತೀರಾ? ವಿಚಾರದ ಮಾತು ಅಲ್ವಾ? ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಳ್ಳಲಾಗುವುದು. ಮತ್ತು ತಾಯಿಯೂ ಸಹ ಬೇಕು ಅವಶ್ಯವಾಗಿ. ಅಂದಾಗ ಯಾರು ಅನನ್ಯ ಮಕ್ಕಳಿರುತ್ತಾರೆ, ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ಅವರಿಗೆ ಜಗದಂಬೆ, ಮಮ್ಮರವರಿಗೆ ಅನನ್ಯ ಮಗುವಾಗಿದ್ದರು, ಅವರಿಗೆ ಜಗದಂಬೆ ಎಂದು ಟೈಟಲ್ ಕೊಡಲಾಯಿತು. ಅಣ್ಣಂದರಿಗೆ ಜಗದಂಬೆ ಅಂತ ಹೇಳಲಿಕ್ಕಾಗಲ್ಲ, ಇವರಿಗೆ ಜಗತ್ಪಿತ ಅಂತ ಹೇಳಲಾಗತ್ತೆ. ಇವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಹೇಳಲಾಗುವುದು. ಬ್ರಹ್ಮ ಬಾಬರವರ ಹೆಸರು ತುಂಬ ಪ್ರಸಿದ್ಧ ಇದೆ. ಸರಿ, ಪ್ರಜೆಗಳಿಗೆ ತಾಯಿ ಯಾರು ಅಂದಾಗ ದತ್ತು ಮಾಡಿಕೊಳ್ಳಾಗತ್ತೆ ತಾಯಿಯನ್ನು. ಆದಿದೇವಿ ಅಂತೂ ಇದ್ದಾರೆ, ಮತ್ತು ಆದಿದೇವಿಯನ್ನು ದತ್ತು ಮಾಡಿಕೊಳ್ಳಲಾಗುವುದು. ಜಗದಂಬೆಯಂತೂ ಒಬ್ಬರೇ ಇದ್ದಾರೆ, ಅವರ ಮಹಿಮೆ ಇದೆ. ಜಗದಂಬೆಯ ಮೇಳಗಳು ಎಷ್ಟು ಆಗತ್ತೆ, ಆದರೆ ಅವರ ಕರ್ತವ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ.
ಕಲ್ಕತ್ತೆಯಲ್ಲಿ ಕಾಳಿಯ ಮಂದಿರವಿದೆ, ಬಾಂಬೆಯಲ್ಲಿಯೂ ಜಗದಂಬೆಯ ಮಂದಿರವಿದೆ, ಮುಖ ಬೇರೆ ಬೇರೆ ಇದೆ. ಜಗದಂಬೆ ಯಾರು ಇದು ಯಾರಿಗೂ ಗೊತ್ತಿಲ್ಲ. ಅವರಿಗೆ ಭಗವತಿ ಅಂತಲೂ ಹೇಳ್ತಾರೆ. ಈಗ ಜಗದಂಬೆಗೆ ಭಗವತಿ ಅಂತ ಹೇಳೋದಿಲ್ಲ. ಅವರಂತೂ ಬ್ರಾಹ್ಮಣಿ, ಜ್ಞಾನೇಶ್ವರಿ. ಅವರಿಗೆ ತಂದೆಯಿಂದ ಜ್ಞಾನ ಸಿಗುವುದು. ನೀವೆಲ್ಲರೂ ಜಗದಂಬೆಗೆ ಮಕ್ಕಳಾಗಿದ್ದೀರಾ. ಜ್ಞಾನ ಕೇಳಿ ಮತ್ತೆ ಹೇಳುತ್ತೀರಾ. ನಿಮ್ಮ ವ್ಯಾಪಾರವೇ ಇದಾಗಿದೆ. ತಮಗೆ ಈಶ್ವರ ಓದಿಸುತ್ತಾರೆ, ಯಾವುದೇ ಮನುಷ್ಯರು ಓದಿಸುವುದಿಲ್ಲ. ಈ ಬ್ರಹ್ಮರವರು ಸಹ ಮನುಷ್ಯರಾಗಿದ್ದಾರೆ. ಮನುಷ್ಯರು ಯಾರನ್ನೂ ಪಾವನರನ್ನಾಗಿ ಮಾಡುವುದಿಲ್ಲ. ಮನುಷ್ಯರ ಬುದ್ಧಿ ಅಷ್ಟು ಡಲ್ ಆಗಿದೆ, ಏನೂ ತಿಳಿದುಕೊಳ್ಳುವುದೇ ಇಲ್ಲ. ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ. ಅವರು ಬರುತ್ತಾರೆ ಪತಿತರನ್ನು ಪಾವನ ಮಾಡಲು. ಪೂರ್ತಿ ಪ್ರಪಂಚ ತಮೋ ಪ್ರಧಾನವಾಗಿದೆ. ಎಲ್ಲರೂ ಪತಿತರಾಗಿದ್ದಾರೆ. ಹೊಸ ಪ್ರಪಂಚ ಪಾವನ, ಹಳೆಯ ಪ್ರಪಂಚ ಪತಿತವಾಗಿದೆ. ಹಳೆಯ ಪ್ರಪಂಚದಲ್ಲಿ ನರಕವಾಸಿಗಳಿರುತ್ತಾರೆ, ಹೊಸ ಪ್ರಪಂಚದಲ್ಲಿ ಸ್ವರ್ಗವಾಸಿಗಳು. ಬುದ್ಧಿಯು ಹೇಳುತ್ತೆ ಸತ್ಯಯುಗದಲ್ಲಿ ಕೇವಲ ಭಾರತವಾಸಿ ದೇವಿ ದೇವತೆಗಳಿರುತ್ತಾರೆ, ಬೇರೆ ಯಾರೂ ಇರುವುದಿಲ್ಲ. ಈಗ ತಾವು ಮಕ್ಕಳಿಗೆ ಈ ಜ್ಞಾನ ಸಿಕ್ಕಿದೆ. ಹೊಸ ಪ್ರಪಂಚದಲ್ಲಿ ಮೊದಲು ಸೂರ್ಯವಂಶಿ ದೇವತೆಗಳಿದ್ದರು, ಅನಂತರ ಚಂದ್ರವಂಶದವರಾದರು. ಅಂದಾಗ ಸೂರ್ಯವಂಶ ಕಳೆದು ಹೋಯಿತು. ಚಂದ್ರವಂಶದ ನಂತರ ವೈಶ್ಯವಂಶ ಬರ್ತಾರೆ. ಮತ್ತು ಲಕ್ಷ್ಮೀನಾರಾಯಣರ ರಾಜ್ಯ ಸೂರ್ಯವಂಶದವರಾಗಿದ್ದರು ಸತ್ಯಯುಗದಲ್ಲಿ. ಸರಿ, ಅವರಿಗಿಂತ ಮೊದಲೇನಿತ್ತು ಇದು ಯಾರಿಗೂ ಗೊತ್ತಿಲ್ಲ. ತಾವು ಮಕ್ಕಳಿಗೆ ತಂದೆ ಚಕ್ರದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ದ್ವಾಪರ ಯುಗದಲ್ಲಿ ವೈಶ್ಯವಂಶ ಇರುತ್ತೆ, ಕಲಿಯುಗದಲ್ಲಿ ಶೂದ್ರ ವಂಶದವರು ಇರ್ತಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಬ್ರಾಹ್ಮಣರಾಗಿದ್ದೇವೆ. ತಮ್ಮನ್ನು ತಂದೆ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಅಂದರೆ ಶೂದ್ರ ಧರ್ಮದಿಂದ ದೇವತಾ ಧರ್ಮದಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಸೂರ್ಯವಂಶಿ ಚಂದ್ರವಂಶವಂತೂ ಇಲ್ಲ, ಲಕ್ಷ್ಮೀನಾರಾಯಣರ ರಾಜ್ಯವೂ ಇಲ್ಲ, ರಾಮರಾಜ್ಯವೂ ಇಲ್ಲ. ಈಗ ಕಲಿಯುಗದ ಅಂತ್ಯ. ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯಯುಗ ಬರುವುದು. ಕಲಿಯುಗದಲ್ಲಿ ಹಳೆಯ ಪ್ರಪಂಚ ಪತಿತ ಪ್ರಪಂಚ ಮಹಾನ್ ದುಃಖಿಗಳಾಗಿದ್ದಾರೆ. ಆದ್ದರಿಂದ ದೇವತೆಗಳ ಬಳಿ ಮಹಿಮೆ ಮಾಡುತ್ತಾರೆ, ತಲೆಬಾಗುತ್ತಾರೆ. ಸರಿ, ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯ ಕೊಟ್ಟವರು ಯಾರು? ಕೆಲವರು ಹೇಳ್ತಾರೆ, ಅಂದರೆ ಬಾಬರವರ ಮಕ್ಕಳಷ್ಟೇ ಹೇಳಲಿಕ್ಕಾಗತ್ತೆ. ಯಾರ ವಿಚಾರದಲ್ಲಿಯೂ ಬರುವುದಿಲ್ಲ, ಅನ್ಯರ ವಿಚಾರದಲ್ಲಿ. ಏಕೆಂದರೆ ಬುದ್ಧಿಯಲ್ಲಿದೆ ಕಲಿಯುಗ ಈಗ ಮಗುವಾಗಿದೆ ಎಂಬುದು. 40,000 ವರ್ಷಗಳ ಕಾಲ ಇದೆ ಇನ್ನು ಕಲಿಯುಗಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಈ ವಿಚಾರಗಳೇನು ಬರುವುದಿಲ್ಲ. ಈಗ ನಿಮಗೆ ಈ ವಿಚಾರ ಬರುತ್ತೆ. ಕೆಲವು ಮಕ್ಕಳು ಹೇಳ್ತಾರೆ ನಮಗೆ ನೆನಪೇ ಇರೋದಿಲ್ಲ ಎಂದು. ಯಾಕೆ ಇರೋದಿಲ್ಲ? ಏಕೆಂದರೆ ಬೆಳಗ್ಗೆ ಎದ್ದು ನೆನಪಿನಲ್ಲಿ ಕುಳಿತು ಧಾರಣೆ ಮಾಡಿಕೊಳ್ಳುವುದಿಲ್ಲ. ತಿಳಿದುಕೊಳ್ತಾರೆ, ಆದರೆ ಬೇರೆಯವರಿಗೆ ಯಾರಿಗೂ ತಿಳಿಸೋದೇ ಇಲ್ಲ. ಅವಶ್ಯವಾಗಿ ಈ ರೀತಿ ಆಗತ್ತೆ. ಎಲ್ಲರೂ ಏಕರಸವಾಗಿ ಬುದ್ಧಿವಂತರಾಗಲಾಗುವುದಿಲ್ಲ. ಬುದ್ಧಿವಂತರೂ ಬೇಕು, ಬುದ್ಧಿಹೀನರೂ ಬೇಕು ಅಲ್ವಾ. ಅಂದರೆ ಎರಡೂ ವೆರೈಟಿ ಮಕ್ಕಳಿದ್ದಾರೆ ಅಲ್ವಾ ಅಂತಾರೆ ಬಾಬ್ರವರು. ಸಮಜ್ದಾರ್ ಭಿ ಚಾಹಿಯೇ, ಬೇಸಮಜ್ ಭಿ ಚಾಹಿಯೇ. ಬಹುತ್ ಸಮಜ್ದಾರ್ ತೋ ಜಾಕರ್ ರಾಜ ರಾಣಿ ಬನೆಂಗೆ. ಯಾರು ತುಂಬ ಬುದ್ಧಿವಂತರಿರ್ತಾರೆ ಅವರು ಹೋಗಿ ರಾಜ ರಾಣಿ ಆಗ್ತಾರೆ. ಯಾರೆಷ್ಟು ಜಾಸ್ತಿ ತಿಳಿದುಕೊಳ್ಳುತ್ತಾರೆ, ತಿಳಿಸುತ್ತಾರೆ, ಅವರ ಹೆಸರು ಪ್ರಸಿದ್ಧವಾಗುವುದು, ಪ್ರದರ್ಶನಿ ಆಗತ್ತೆ. ಆಗ ಬರೀತೀರಾ ಬಾಬಾ ಇಂತಹ ಮಕ್ಕಳನ್ನು ಸರ್ವಿಸ್ಗೋಸ್ಕರ ಕಳಿಸ್ಕೊಡಿ, ಇಂತಹ ಅಕ್ಕಂದಿರೋ ಅಣ್ಣಂದಿರನ್ನು ಕಳಿಸ್ಕೊಡಿ ಅಂತ. ಏನು ನೀವು ತಿಳಿಸ್ಲಿಕ್ಕಾಗಲ್ವಾ ಅಂತಾರೆ ಬಾಬಾ. ಬಾಬಾ ಅವರಿಗೆ ಪ್ರಾಕ್ಟೀಸ್ ಚೆನ್ನಾಗಿದೆ, ಜಾಸ್ತಿ ಪ್ರಾಕ್ಟೀಸ್ ಆಗಿದೆ, ನಾವು ಸ್ವಲ್ಪ ಕಚ್ಚಾ ಆಗಿದ್ದೀವಿ, ಅದಕ್ಕೆ ಕಳುಹಿಸಿ ಅಂತ ಹೇಳ್ತಾರೆ. ಬಾಬಾ ಸ್ವಯಂ ಹೇಳ್ತಾರೆ, ಎಲ್ಲಿಂದ ಆದರೂ ನಿಮಂತ್ರಣ ಸಿಕ್ತು ಅಂತ ಅಂದರೆ ಬರೆದು ಕಳಿಸಿ, ಯಾರ್ಯಾರಿದ್ದಾರೆ ನಾವು ನೋಡಲಾಗತ್ತೆ, ಯಾರ್ಯಾರನ್ನು ಸರ್ವಿಸ್ಗೆ ಕಳಿಸ್ಬೇಕು. ಚೆನ್ನಾಗಿ ಬಾಬನ ಪ್ರತ್ಯಕ್ಷತೆಯ ಕಾರ್ಯ ಮಾಡುವವರು ಇದ್ದಾರೆ, ಅವ್ರನ್ನ ಸರ್ವಿಸ್ಗೆ ಬಾಬಾ ಕಳಿಸ್ಕೊಡ್ತಾರೆ. ಸನ್ಯಾಸಿಗಳು ಕೂಡ ಆ ನಿಮಂತ್ರಣಕ್ಕೆ ದಲ್ಲಿ ಇದ್ದಾರಾ, ಆ ನಿಮಂತ್ರಣದಲ್ಲಿ ಸನ್ಯಾಸಿಗಳು ಇದ್ದಾರಾ, ಅದನ್ನು ಬರೆದು ಕಳಿಸಿ ಅಂತಾರೆ. ಅಂದರೆ ಎಲ್ಲಾದರೂ ನಮ್ಮನ್ನು ಕರೆದಿರ್ತಾರೆ ಅಂದರೆ ಅಲ್ಲಿ ಯಾರ್ಯಾರು ಬರೋರಿದ್ದಾರೆ
ಯಾವ ರೀತಿ ತಿಳಿಸ್ಬೇಕಾಗತ್ತೆ ಅಂತ ಗೊತ್ತಾಗುತ್ತೆ, ಅಲ್ಲಿ ಯಾರ್ಯಾರಿಗೆ ಎಷ್ಟು ಬರೋರಿದ್ದಾರೆ ಅಂತ ಗೊತ್ತಾದರೆ. ಮತ್ತು ಬಹಳ ಒಳ್ಳೆಯ ಬ್ರಹ್ಮಕುಮಾರಿಯನ್ನು ಕಳಿಸ್ಬೇಕಾಗುತ್ತೆ. ಒಂದು ವೇಳೆ ಸಾಧು ಸನ್ಯಾಸಿಗಳು ಆ ಕಾರ್ಯಕ್ರಮದಲ್ಲಿ ಬರೋರಿದ್ದರೆ ಅವರಿಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ತಿಳಿಸ್ಬೇಕಾಗತ್ತೆ. ಆಗ ಒಳ್ಳೆಯ ಬ್ರಹ್ಮಕುಮಾರಿಯನ್ನೇ ಕಳಿಸ್ಬೇಕಾಗತ್ತೆ. ಸರಿ, ಕುಮಾರಿಕಾ ದಾದಿ ಇದ್ದಾರೆ, ಪ್ರಕಾಶ್ಮಣಿ ದಾದಿ ಆ ಟೈಮಲ್ಲಿ ಇದ್ರಲ್ವ, ಮನೋಹರ್ ದಾದಿ, ಗಂಗೆ ದಾದಿ, ಇನ್ಮೇಸೆ ಕಿಸಿಕೋ ಬೇಷ್ದು, ಇವರಲ್ಲಿ ಯಾರನ್ನಾದರೂ ಕಳಿಸ್ಕೊಡಿ ಅಂತ ಕೇಳಬೇಕು ಬಾಬರವ್ರನ್ನ, ಅಥವಾ ಬಾಬಾ ಇವರಲ್ಲಿ ಯಾರನ್ನಾದರೂ ಕಳಿಸ್ಕೊಳ್ತಾ ಇದ್ರು. ಒಳ್ಳೆ ಸ್ಪೀಕರ್ಸ್ ಇದ್ದರು, ಪ್ರಕಾಶ್ಮಣಿ ದಾದಿ, ಮನೋಹರ್ ದಾದಿ, ಗಂಗೆ ದಾದಿಯನ್ನು ಬಾಬಾ ನೆನಪು ಮಾಡ್ಕೊಳ್ತಾರೆ. ಮಕ್ಕಳಂತೂ ಬಹಳ ಜನ ಇದ್ದಾರೆ. ಜಗದೀಶ್ ಬಾಯ್ಜಿಗಾದರೂ ಕಳಿಸ್ಬೋದು, ರಮೇಶ್ ಬಾಯ್ಜಿಗೆ ಕಳಿಸ್ಬೋದು. ನೀವು ಸಹ ತಿಳ್ಕೊಂಡಿದ್ದೀರಾ, ಒಬ್ಬರಿಗಿಂತ ಒಬ್ಬರು ಇವರು ಬುದ್ಧಿವಂತರಿದ್ದಾರೆ. ಹೇಗೆ ಜಡ್ಜು ಮ್ಯಾಜಿಸ್ಟ್ರೇಟ್ ಇರ್ತಾರಲ್ವ, ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತರಿರ್ತಾರೆ. ಗೌರ್ಮೆಂಟು ತಿಳ್ಕೊಂಡಿರತ್ತೆ ಇವರೊಬ್ಬರಿಗಿಂತ ಒಬ್ಬರು ಬುದ್ಧಿವಂತರಿದ್ದಾರೆ, ಅದಕ್ಕೆ ಕೇಸ್ ಒಬ್ಬರಿಗಿಂತ ಒಬ್ಬರು ಮೇಲೆ ತಗೊಂಡು ಹೋಗ್ತಾರೆ. ಮತ್ತು ಹೈಕೋರ್ಟಲ್ಲಿ ಹೋಗಿ ಅಂತ ಹೇಳ್ತಾರೆ. ಮತ್ತು ಅದಕ್ಕಿಂತ ಮೇಲೆ ಸುಪ್ರೀಂ ಕೋರ್ಟ್ ಇರತ್ತೆ. ಜಡ್ಜ್ಮೆಂಟು ಒಂದು ವೇಳೆ ಹೈಕೋರ್ಟಲ್ಲೂ ಚೆನ್ನಾಗಾಗಲಿಲ್ಲ ಅಂದರೆ ಇನ್ನು ಮೇಲೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ಗೂ ಹೋಗ್ಬಿಡ್ತಾರೆ. ಇದರ ಮೇಲೆ ನೀವು ದಯೆ ತೋರಿಸಿ ಅಂತ ಹೇಳ್ತಾರೆ. ಈಗ ಈ ಎಲ್ಲ ಮಾತುಗಳು ಇಲ್ಲಿನದಾಗಿದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಈ ರೀತಿ ಇರೋದಿಲ್ಲ. ಮತ್ತು ದ್ವಾಪರ ಯುಗದಲ್ಲಿ ರಾಜ ರಾಣಿಯ ರಾಜ್ಯವಿರತ್ತೆ. ಅಲ್ಲಂತೂ ಮಹಾರಾಜ ಮಹಾರಾಣಿಯ ಕೇಸು ಸಂಭಾಲನೆ ಮಾಡ್ತಾರೆ. ಕೇಸು ಸ್ವಲ್ಪನೇ ಇರುತ್ತೆ. ಈಗಂತೂ ತಮೋಪ್ರಧಾನ ಪತಿತ ಅಲ್ವಾ, ಬಾಬಾ ಹೇಳ್ತಾರೆ ರಾಜರ ಬಳಿ ಕೇಸ್ ಹೋಯಿತು ಅಂದರೆ ಶಿಕ್ಷೆನೂ ಕೊಡ್ತಾಯಿದ್ರು. ಆಗೆಲ್ಲ ದೊಡ್ಡ ತಪ್ಪಾಯಿತು ಅಂದರೆ ದೊಡ್ಡ ಶಿಕ್ಷೆ ಕೊಡ್ತಾಯಿದ್ರು ಮುಂಚೆ ಎಲ್ಲ. ಇಲ್ಲಿ ಎಷ್ಟು ಜನ ಜಡ್ಜು ವಕೀಲಗಳಿದ್ದಾರೆ, ವಕೀಲರು ಜಡ್ಜಸ್ ಇದ್ದಾರೆ. ಎಷ್ಟು ಕಾರೋಬಾರಲ್ಲಿ ವ್ಯತ್ಯಾಸ ಇದೆ. ಸತ್ಯಯುಗದಲ್ಲಿ ಹೇಗಿತ್ತು ಅದು ಯಾರಿಗೂ ಗೊತ್ತಿಲ್ಲ. ಈಗ ತಂದೆ ತಿಳಿಸುತ್ತಾರೆ, ಯಾರನ್ನಾದರೂ ಕೇಳಿ ಈ ಲಕ್ಷ್ಮೀನಾರಾಯಣರನ್ನು ತಿಳಿದುಕೊಂಡಿದ್ದೀರಾ ಎಂದು. ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳಿ. ಹೇಗೆ ಬಿರ್ಲಾ ಇದ್ದಾರೆ, ತುಂಬ ಮಂದಿರಗಳನ್ನು ಕಟ್ತಿರ್ತಾರೆ. ಯಾರಾದರೂ ಒಳ್ಳೆ ಬಾಬನ ಮಕ್ಕಳು ಅವ್ರಿಗೆ ಬರಿಬೇಕು, ಪತ್ರ ಬರಿಬೇಕು, ನೀವು ಲಕ್ಷ್ಮೀನಾರಾಯಣರ ಮಂದಿರ ತುಂಬ ಮಾಡ್ತಿರ್ತೀರ ಅಲ್ವಾ. ಸೊ ಇವರ ರಾಜಧಾನಿ ಹೇಗೆ ಸಿಕ್ತು, ಇವ್ರಿಗೆ ಆಸ್ತಿ ಹೇಗೆ ಸಿಕ್ತು, ಸತ್ಯಯುಗದಿಂದ ಮೊದಲು ಕಲಿಯುಗ ಇತ್ತ, ಸತ್ಯಯುಗಕ್ಕಿಂತ ಮೊದಲು ಕಲಿಯುಗದಲ್ಲಿ ಏನೂ ಇಲ್ಲ. ಆ ರೀತಿ ಅವರಿಗೆ ಜ್ಞಾನ ಕೊಡಬೇಕು, ಸಂದೇಶ ಕೊಡಬೇಕು, ಅವ್ರಿಗೆ ಕೇಳಬೇಕು, ಪತ್ರ ಬರೀಬೇಕು. ದೇವತೆಗಳು ಯಾರ ಜೊತೆಯೂ ಯುದ್ಧ ಮಾಡೋದಿಲ್ಲ. ಯುದ್ಧದಿಂದ ವಿಶ್ವಕ್ಕೆ ಮಾಲೀಕರಾಗೋದಿಲ್ಲ. ವಿಶ್ವಕ್ಕೆ ಮಾಲೀಕರು ಯಾರಾಗಿದ್ದರೂ ಅವರ ಲಕ್ಷ್ಮೀನಾರಾಯಣ ಚಿತ್ರಗಳನ್ನು ಇಡಲಾಗಿದೆ, ದೇವತೆಗಳ ಚಿತ್ರ. ಈಗಂತೂ ಕಲಿಯುಗವಿದೆ, ಇಲ್ಲಿ ಯುದ್ಧ ನಡೆಯುತ್ತೆ ಅಸ್ತ್ರಶಸ್ತ್ರಗಳಿಂದ. ತಂದೆ ತಿಳಿಸುತ್ತಾರೆ, ಕ್ರಿಶ್ಚಿಯನ್ ಧರ್ಮದವರೇ ಪರಸ್ಪರದಲ್ಲಿ ಸೇರಿಬಿಟ್ರೆ, ಪ್ರೀತಿ ಇಟ್ಕೊಂಡ್ರೆ ವಿಶ್ವಕ್ಕೆ ಮಾಲೀಕರಾಗ್ಬೋದು. ಆದರೆ ವಿಶ್ವಕ್ಕೆ ಮಾಲೀಕರಂತೂ ಲಕ್ಷ್ಮೀನಾರಾಯಣ ಆಗ್ತಾರೆ. ಬುದ್ಧಿ ಹೇಳುತ್ತೆ ಪರಸ್ಪರದಲ್ಲಿ ಸೇರಿಬಿಟ್ರೆ ಇವ್ರು ಮಾಲೀಕರಾಗಬಹುದೆಂದು ಕ್ರಿಶ್ಚಿಯನ್ನರು. ಆದರೆ ಸತ್ಯಯುಗದಲ್ಲಿ ಕಿಂಗ್ ಕ್ವೀನ್ ಯಾರೂ ಅವರಾಗ್ಲಿಕ್ಕಾಗೋದಿಲ್ಲ. ರಾಜಾರಾಣಿ ಇಲ್ಲ, ಮಹಾರಾಜ ಮಹಾರಾಣಿ ಲಕ್ಷ್ಮೀನಾರಾಯಣ ಆಗ್ತಾರೆ, ಅವ್ರದ್ದು ರಾಜ್ಯ ನಡೆಯುತ್ತೆ. ಡ್ರಾಮಾನೇ ಆ ರೀತಿ ತಯಾರಾಗಿದೆ. ಈಗ ನಾವು ಪುನಃ ಯೋಗ ಬಲದಿಂದ ಸ್ವರ್ಗದ ಆಸ್ತಿ ಪಡೆಯುತ್ತಿದ್ದೇವೆ. ತಾವು ತಿಳಿಸಬಹುದು, ಕಲ್ಪದ ಮೊದಲು ಸಂಗಮ ಯುಗದಲ್ಲಿ ತಂದೆಯಿಂದ ಈ ಪದವಿ ಪಡೆದುಕೊಂಡಿದ್ದೆವು. 84 ಜನ್ಮ ಪೂರ್ಣ ಮಾಡಿ ಪುನಃ ಆಸ್ತಿ ಪಡೆಯುತ್ತಿದ್ದೇವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಮತ್ತು ಅನ್ಯರಿಗೂ ಮಾಡಿಸಲು ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಯಾರು ತಿಳಿದುಕೊಂಡಿದ್ದೀರಾ ಅವರು ಬೇರೆಯವರಿಗೆ ತಿಳಿಸುವ ಅಭ್ಯಾಸ ಮಾಡಬೇಕು. 2ನೇ ಪಾಯಿಂಟು, ಲೌಕಿಕ ಸಂಬಂಧಗಳ ಜೊತೆ ಬುದ್ಧಿಯೋಗವನ್ನು ತೆಗೆದು
ಒಬ್ಬ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಬೇಕು. ತಂದೆಯಿಂದ ಯಾವುದೆಲ್ಲ ಜ್ಞಾನ ಸಿಗುತ್ತಿದೆ ಅದನ್ನು ಕೇಳಿ ಎಲ್ಲರಿಗೂ ತಿಳಿಸಬೇಕು. ಇದೇ ನಿಮ್ಮ ವ್ಯಾಪಾರವಾಗಿದೆ. ವರದಾನ: ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮೂಲಕ ಏಕಮತದ ವಾತಾವರಣ ತಯಾರು ಮಾಡುವಂತಹ ದುಷ್ಟಾಂತ ರೂಪವಾಗಿರಿ. ವರದಾನದ ವಿಶ್ಲೇಷಣೆ: ಏನು ಒಂದೇ ಸಮಾನ ಮಣಿಗಳಿರುತ್ತೆ, ಒಂದೇ ಲಗನ್ ಇರುತ್ತೆ, ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ, ಒಂದೇ ಮತದಂತೆ ನಡೆಯುವವರಾಗಿರುತ್ತಾರೆ, ಪರಸ್ಪರದಲ್ಲಿ ಸಂಕಲ್ಪಗಳಲ್ಲೂ ಏಕಮತವಿರುತ್ತೆ, ಅವರೇ ಮಾಲೆಯಲ್ಲಿ ಮಣಿಗಳಾಗುತ್ತಾರೆ. ಆದರೆ ಏಕಮತದ ವಾತಾವರಣ ಯಾವಾಗ ತಯಾರಾಗತ್ತೆ? ಯಾವಾಗ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಇರುತ್ತೆ. ಒಂದು ವೇಳೆ ಯಾವುದೇ ಮಾತಿನಲ್ಲಿ ಭಿನ್ನತೆ ಇತ್ತೆಂದರೆ ಆ ಒಂದು ಭಿನ್ನತೆಯನ್ನು ಸಮಾವೇಶ ಮಾಡಿಕೊಂಡಾಗ ಪರಸ್ಪರದಲ್ಲಿ ಏಕತೆಯಿಂದ ಸಮೀಪ ಬರುತ್ತೀರಾ ಮತ್ತು ಎಲ್ಲರ ಮುಂದೆ ದುಷ್ಟಾಂತ ರೂಪ, ಉದಾಹರಣಾ ರೂಪ ಆಗುತ್ತೀರಾ. ಸ್ಲೋಗನ್: ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಆತ್ಮೀಯತೆಯನ್ನು ಧಾರಣೆ ಮಾಡಿಕೊಂಡಾಗ ಸರ್ವಿಸ್ನಲ್ಲಿ ಹೊಳಪು ಬರುತ್ತದೆ. ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಆತ್ಮೀಯತೆಯನ್ನು ಧಾರಣೆ ಮಾಡಿಕೊಂಡಾಗ ಸರ್ವಿಸ್ನಲ್ಲಿ ಹೊಳಪು ಬರುವುದು. ಅವ್ಯಕ್ತ ಇಶಾರೆ: ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಯಾವುದೇ ದುಃಖದಾಯಿ ದೃಶ್ಯಗಳನ್ನು ನೋಡುತ್ತಿದ್ದರೂ ಹೊಸದೇನಲ್ಲ, ಇದಕ್ಕೆ ಹೊಸದಲ್ಲ ಎಂಬ ಪಾಠ ಯಾರಿಗೆ ಪಕ್ಕಾ ಇರುತ್ತೆ, ಯಾರಿಗೆ ಇದೇನು ಹೊಸದಲ್ಲ ಎಂಬ ಪಾಠ ಪಕ್ಕಾ ಇರುತ್ತೆ, ಅವರು ಗಾಬರಿ ಆಗೋದಿಲ್ಲ. ಏನಾಯಿತು, ಹೇಗಾಯಿತು, ಇದಾಯ್ತಾ, ಅದಾಯ್ತಾ, ಸಮಾಚಾರ ಕೇಳುತ್ತಾ ನೋಡ್ತಾ ಡ್ರಾಮಾ ತಯಾರಾಗಿದೆ. ಈ ವಿಧಾನವನ್ನು, ವಿಧಿಯ ಆಟವನ್ನು ಶಕ್ತಿಶಾಲಿಯಾಗಿ ನೋಡ್ತಾ ಅನ್ಯರಿಗೂ ಕೂಡ ಶಕ್ತಿಯನ್ನು ಕೊಡುತ್ತಾ ನಡೆಯಿರಿ. ಪ್ರಪಂಚದವರು ಗಾಬರಿ ಆಗ್ತಾರೆ. ನೀವು ಏಕರಸ ಸ್ಥಿತಿಯಲ್ಲಿದ್ದು ಆ ಆತ್ಮರಲ್ಲಿ ಶಕ್ತಿಯನ್ನು ತುಂಬಿ. ಯಾರೆಲ್ಲ ಸಂಪರ್ಕದಲ್ಲಿ ಬರ್ತಾರೆ ಅವರಿಗೆ ಶಕ್ತಿಗಳ, ಶಾಂತಿಯ ದಾನ ಕೊಡ್ತಾ ಹೋಗಿ. ಓಂ ಶಾಂತಿ.